ನಮಸ್ಕಾರ, ಮೈಸೂರು ನ್ಯೂಸ್ಗೆ ಸ್ವಾಗತ. ಸಂಪಾದಕರು ಟಿಎಂ ಚಂದ್ರಶೇಖರ. ಮೈಸೂರಿನ ಜೆಎಸ್ಎಸ್ ಕಲಾ ವಾಣಿಜ್ಯ ಮತ್ತು ವಿಜ್ಞಾನ ಕಾಲೇಜಿನ ಪದವೀಧರ ದಿನಾಚರಣೆ ಇತ್ತೀಚೆಗೆ ನೆರವೇರಿತು. ನಾಡೋಜ ಡಾಕ್ಟರ್ ಹೂಡೆ ಪಿ. ಕೃಷ್ಣ ವಿದ್ಯಾರ್ಥಿಗಳಿಗೆ ಕಿವಿಮಾತು ಹೇಳಿದರು. ಜೆಎಸ್ಎಸ್ ಮಹಾವಿದ್ಯಾಪೀಠದ ಕಾರ್ಯನಿರ್ವಾಹಕ ಕಾರ್ಯದರ್ಶಿ ಡಾಕ್ಟರ್ ಸಿಜಿ ಬೆಟಸೂರ ಮಠ, ಕಾಲೇಜಿನ ಮುಖ್ಯ ಕಾರ್ಯನಿರ್ವಾಹಕ ಪ್ರೊಫೆಸರ್ ಬಿ. ವಿ. ಸಾಂಬಶಿವಯ್ಯ, ಪ್ರಾಂಶುಪಾಲ ಡಾಕ್ಟರ್ ಎಂ. ಪ್ರಭು, ಪರೀಕ್ಷಾ ನಿಯಂತ್ರಣ ಅಧಿಕಾರಿ ಡಾಕ್ಟರ್ ಬಿ. ಪ್ರಭುಸ್ವಾಮಿ ವೇದಿಕೆಯಲ್ಲಿ ಉಪಸ್ಥಿತರಿದ್ದರು. ಈ ಸಂದರ್ಭದಲ್ಲಿ ವಿವಿಧ ವಿಭಾಗಗಳಲ್ಲಿ ಉತ್ತಮ ಸಾಧನೆ ಮಾಡಿದ ವಿದ್ಯಾರ್ಥಿಗಳಿಗೆ ವಿವಿಧ ಪದಕ, ಪದವಿ ಪ್ರದಾನ ಮಾಡಲಾಯಿತು. ಕಾರ್ಯಕ್ರಮದಲ್ಲಿ ವಿದ್ಯಾರ್ಥಿಗಳ ಪೋಷಕರು ಇತರರು ಭಾಗವಹಿಸಿದ್ದರು. ನಡೆ ನುಡಿಗಳಲ್ಲಿ ಪ್ರಾಮಾಣಿಕರಾಗಿರಲು ಪ್ರಯತ್ನಿಸುತ್ತೇನೆ. ನನ್ನ ವೃತ್ತಿ, ಸಂಸ್ಥೆ ಮತ್ತು ದೇಶದ ಗೌರವ, ಘನತೆ ಮತ್ತು ಅಖಂಡತೆಯನ್ನು ಎತ್ತಿ ಹಿಡಿಯುತ್ತೇನೆ. To see that you all become, society ready citizens. ಸ್ನೇಹಿತರೆ, our outlook plus insight will decide how well we are educated. ನಮ್ಮ ಭಾರತೀಯ ಸಂಸ್ಕೃತಿ ಪರಂಪರೆಯಲ್ಲಿ ಶಿಕ್ಷಣದ ಎರಡು ಮುಖ ಇದೆ. ಒಂದು ಲೌಕಿಕ ಶಿಕ್ಷಣ, ಇನ್ನೊಂದು ಆಧ್ಯಾತ್ಮಿಕ ಶಿಕ್ಷಣ. ಲೌಕಿಕ ಶಿಕ್ಷಣ ಅನ್ನುವಾಗ ನಾವು ದಿ ಎಜುಕೇಷನ್ ದಟ್ ಹೆಲ್ಪ್ಸ್ ಅಸ್ ಅರ್ನ್ ಅವರ್ ಲಿವಿಂಗ್, ಬ್ರೆಡ್ ಅರ್ನಿಂಗ್ ಅಂತಲೂ ಹೇಳ್ಬೋದು. ದ ಸೆಕೆಂಡ್ ಥಿಂಗ್ ಇನ್ ದ ಮೋಸ್ಟ್ ಇಂಪಾರ್ಟೆಂಟ್ ಈಸ್ ಆಧ್ಯಾತ್ಮಿಕ ಶಿಕ್ಷಣ. ಔಟ್ಲುಕ್ ಆ್ಯಂಡ್ ಇನ್ಸೈಟ್, ಇಫ್